ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮಹಿಳಾ ಕೈಗಾರಿಕೆಗಳಿಂದ ವಸ್ತು ಪ್ರದರ್ಶನ. ಎಲ್ಲ ಸಹೋದರಿಯರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಸಹೋದರಿಯರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರಾದ ಅಧ್ಯಕ್ಷರಾದರೆ ಫಸ್ಟ್ ನಮ್ಮದು ಮಹಿಳಾ ಘಟಕ ಸ್ಟಾರ್ಟ್ ಆದ ತಕ್ಷಣ ಅವರ ಅಧ್ಯಕ್ಷರಾದ ಜಯಶ್ರೀ ಹುಬ್ಳಿ ಅವರು ಹಾಗೆ ಕೊಟ್ಟಂತಹ ಸೆಕ್ರೆಟರಿಗಳು ಜಯಶ್ರೀ ಹುಬ್ಳಿ ಅವರು ಅಧ್ಯಕ್ಷರು. ಅವರು ಸ್ಟಾರ್ಟಿಂಗಿಂದ ಮಾರ್ಗದರ್ಶನ ಮಾಡಿಕೊಟ್ರು. ಅದೇ ಮಾರ್ಗದರ್ಶನ ಬನ್ನಿ ಅದೇ ನೆಕ್ಸ್ಟು ನಮ್ಮ ಜಯಶ್ರೀ ಪಾಟೀಲ್ ಅವರು ಮತ್ತು ಸುವರ್ಣ ಮಂದಿಮಠ ಅವರು ಯಾಕಂದ್ರೆ ಅವರೇ ಅಧ್ಯಕ್ಷರಾಗಿ ಎಷ್ಟು ಹೋಗ್ತಿದ್ರು ಅದಕ್ಕೆಲ್ಲ ಧನ್ಯವಾದ ತಿಳಿಸುತ್ತಾ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮದು ಕೈಗಾರಿಕಾ ವಸ್ತು ಪ್ರದರ್ಶನ ಹೊಸದಾಗಿ ಪ್ರಾರಂಭ ಮಾಡಿರುವಂತಹ ಬಿಸ್ನೆಸ್ ಇದೆ. ಮಹಿಳೆಯರಿಗೆ ಮಾರ್ಕೆಟಿಂಗ್ ಅವಶ್ಯಕತೆ ಇರ್ತೈತಿ. ಅವರಿಗೆ ನಾವು ಎಲ್ಲಿ ಸೇಲ್ ಮಾಡಬೇಕು. ತಾಯಂದಿರಿ, ಅಕ್ಕ ತಂಗಿಯರೇ, ಎಲ್ಲರಿಗೂ ಮಹಿಳಾ ದಿನಾಚರಣೆ ಹೊಸದಾಗಿ ಪ್ರಾರಂಭ ಮಾಡಿರುವಂತಹ ಬಿಸ್ನೆಸ್ ಇದೆ. ಮಹಿಳೆಯರಿಗೆ ಮಾರ್ಕೆಟಿಂಗ್ ಅವಶ್ಯಕತೆ ಇರ್ತೈತಿ. ಅವರಿಗೆ ನಾವು ಎಲ್ಲಿ ಸೇಲ್ ಮಾಡಬೇಕು. ಶಿಕ್ಷಕರಿಂದ ಅವ್ರ ಕನಸಾಗಿದ್ದು ನಾವು ವಸ್ತು ಪ್ರದರ್ಶನ ತಿಂಗಳ ಮಾಡೋದು ಅಂತ ಯಾವಾಗಲೂ ಕೇಳ್ತಿದ್ರು ಅವರು. ಆದ್ದರಿಂದ ನಾವು ಮಹಿಳೆಯರಿಗೆ ಉದ್ಯೋಗವಾಗಿ ಮಹಿಳಾ ಉದ್ಯೋಗವಾಗಿ ಅನುಕೂಲವಾಗಿ ಅನ್ನೋ ಉದ್ದೇಶದಿಂದ ಮಾರಾಟ ಮಾಡೋದು. ನಾವು ಇನ್ನೂ ಸ್ಟಾಲ್ ಆಗಿಲ್ಲ, ಓಪನ್ ಸ್ಟೇಜ್ನ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದರಲ್ಲಿ 20 ಜನ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದೆ. ಈ ಮಹಿಳಾ ಘಟಕವನ್ನು ಅನಂತ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಮಹಿಳೆಯರು ಉದ್ಯೋಗದಲ್ಲಿ 70% ಮಹಿಳೆಯರು ಬಿಸ್ನೆಸ್ ಪಾಲುದಾರರಾದ್ರೆ ನಾವು ಬರೀ ಚೆಕ್ ಸೈನ್ ಮಾಡ್ಕೊಡೋದು, ಚೆಕ್ ಸೈನ್ ಮಾಡ್ಕೊಳ್ಳೋದು, ಯಾವ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾರ ಏನೋ ನಮ್ಗೆ ಗೊತ್ತಿತ್ತು. ಅದಕ್ಕೆ ಅವರು ಪ್ರೊಫೆಸರ್ ಹೇಳಿದ್ರು, ನೀವು ಇದ್ರಾಗ ಇನ್ವಾಲ್ವ್ ಮಾಡಿ ಬಿಸ್ನೆಸ್ ಆಮೇಲೆ ನೀವು ಸ್ವಂತ ಮಾಡೋ ಮಹಿಳೆಯರು ಇದ್ದಾರೆ, ಪಾಲುದಾರ ಅಂತಲ್ಲ, ಕೆಲವು ಜನ ಸ್ವಂತ ಮಾಡೋದು. ಆದ್ರಿಂದ ಅವ್ರಿಗೆ ಏನೇನು ಹೇಳಿದ್ರೆ ನೀವು ಯಾವ ರೀತಿ ಅವ್ರು ಬಿಸ್ನೆಸ್ ಮಾಡ್ತಾರೆ ತಿಳ್ಕೊಳ್ಳಿ. ಆಮೇಲೆ ನಿಮ್ಗೆ ಬಿಸ್ನೆಸ್ ಎದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಇದು ಮೇಂಟೈನ್ ಮಾಡಿ ಅಂತ ನಮಗೆ ತಿಳಿಸ್ಕೊಟ್ರು. ಅದೇ ರೀತಿ ನಮ್ಮ ಮಹಿಳಾ ಘಟಕ ಪ್ರಾರಂಭ ಮಾಡೋ ಉದ್ದೇಶ ಕೂಡ ಆಗಿತ್ತು. 5 ವರ್ಷ ಆಯಿತು. 5 ವರ್ಷದಲ್ಲಿ ನಮ್ಮ ಮಹಿಳೆಯರಿಗೆ ಭಾಳ ಎಚ್ಚೆತ್ಕೊಂಡಾರೆ. ಯಾಕಂದರೆ ನಾವು ತಿಂಗಳ ಕಾರ್ಯಕ್ರಮ ಕೊಡ್ತಿರ್ತೀವಿ, ಮಾಡಬೇಕು, ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ನಾವು ಬ್ಯಾಂಕಿಂದ ಏನೇನೋ ಸೌಲಭ್ಯಗಳನ್ನು ತಗೋಬೇಕು, ಆಮೇಲೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜನ ಎಲ್ಲ ಭಾಳ ಎಚ್ಚೆತ್ಕೊಳ್ತಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸಿದ್ರು. ಸಮಾನತೆ ಕೊಡ್ತಿದ್ರು, ಆದ್ರೇನು ಅವ್ರಿಗೆ ಎಜುಕೇಷನು ಮತ್ತು ಇದು ಕೊಡೋಕೆ ಅವ್ರಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ನಮ್ಗೆ ಅವೆಲ್ಲ ಸೌಕರ್ಯಗಳಿರಲಿಲ್ಲ ಅವಾಗ. ಹಾಗಾಗಿ ಅಡುಗೆ ಮನೆಗೆ ಸೀಮಿತ ಆಗಿಬಿಡ್ತಿದ್ರು ಮೊದಲಿನ ಮಹಿಳೆಯರು. ಈಗಿನ ಕಾಲದಲ್ಲಿ ಹಾಗಿಲ್ಲ. ಇಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ. ನಾನು ಹೀಗೆ ಒಂದು 2 ವರ್ಷ ಹಿಂದೆನೂ ಹೀಗೆ ಬಂದಿದ್ದೆ, ಅದಕ್ಕೆ ಮುಂಚೆನೂ ಒಂದು ಸರ್ತಿ ಬಂದಿದ್ದೀನಿ. ಇದು 3ನೇ ಟ್ರಿಪ್ಪು ಗದಗ್ಗೆ. ಆ್ಯಂಡ್ ಪ್ರತಿ ಸರ್ತಿ ಮಹಿಳಾ ದಿನಾಚರಣೆ ಟೈಮ್ನಲ್ಲೇ ಬಂದಿದ್ದೀನಿ. ಸೊ ಇದು ಒಂದು ಅವಕಾಶ ಅನ್ಕೊತೀನಿ. ಆ್ಯಂಡ್ ಧನ್ಯವಾದಗಳು ಟು ನಾಟ್ ಓನ್ಲಿ ದ ಚೇಂಬರ್ಸ್ ಆಫ್ ಕಾಮರ್ಸ್ ಬಟ್ ಇಲ್ಲಿರೋ ಎಲ್ಲ ಮಹಿಳೆಯರಿಗೆ. ಇಲ್ಲಿ ಪ್ರತಿ ವರ್ಷ ನಮ್ಮ
ನೆನ್ಕೊಂಡು ಕರ್ಕೊಂಡು ಬರ್ತೀರಾ, ಭಾಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ನಂದು ಹೀಗೆ ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡಿ ಸ್ವಲ್ಪ ಮಾತಾಡ್ತೀನಿ. ಈ ಸತಿ ಟಾಪಿಕ್ ಏನಿದೆ ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಆಕ್ಸಲರೇಟ್ ಆ್ಯಕ್ಷನ್ ಅಂತ ಕೊಟ್ಟಿದ್ದಾರೆ. ಆಕ್ಸಲರೇಟ್ ಆ್ಯಕ್ಷನ್ ಅಂತ ಏಕೆ? ಆಕ್ಸಲರೇಟ್ ಅಂದರೆ ಹೆಚ್ಚು ಬರ್ತರೆ ಆಗಬೇಕು. ಹಾಗಿದ್ರೆ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ಎಲ್ಲರೂ ಹೇಳ್ತಾರೆ ಮಹಿಳೆಯರು ಎಲ್ಲರೂ ಝೀರೋ ಅಂತಾರೆ. ಜೈನವಲ್ಲಿ ಹಳೆ ಕಾಲದಲ್ಲಿ ಝೀರೋ ಅಂತಾರೆ. ಝೀರೋ ಅಂದರೆ ನಾವು ಝೀರೋ ಅಂತ ಒಂದು ವಿಚಾರಣೆ, ಇನ್ನೊಂದು ಇನ್ಫಿನಿಟಿ ಅಂತ, ಅದಕ್ಕೆ ವ್ಯಾಲ್ಯೂ ಇಲ್ಲ ಝೀರೋ. ಅದೇ ಝೀರೋ ಎಲ್ಲಿ ತಗೊಂಡೋಗಿಟ್ರೆ ಅದಕ್ಕೆ ಬೆಲೆ ಬರುತ್ತೆ. ಝೀರೋ ಒಂದು ಪಕ್ಕ ಇಟ್ಟರೆ 10 ಆಗುತ್ತೆ, 2 ಪಕ್ಕ ಇಟ್ಟರೆ 20 ಆಗುತ್ತೆ. ಅದರದ್ದು ಡಬಲ್ 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 ಆಗ್ತಾ ಬರುತ್ತೆ. 3 ಪಕ್ಕ ಇಟ್ಟರೆ 30 ಆಗುತ್ತೆ, 10 ಪಕ್ಕ ಇಟ್ಟರೆ 100 ಆಗುತ್ತೆ, 10,000 ಪಕ್ಕ ಇಟ್ಟಿದ್ರೆ ಲಕ್ಷಾಂತರ ಆಗುತ್ತೆ. ಸೊ ಝೀರೋಗೆ ಎಷ್ಟು ಬೆಲೆ ಅಂದರೆ ಅದು ಎಲ್ಲಿಟ್ಟಿರ್ತೀರ ಅದು ಮುಖ್ಯ ಅಂತ. ಸೊ ಮಹಿಳೆಯರಿಗೆ ನಾವು ಎಲ್ಲಿರೋದು ಅದು ಮುಖ್ಯ. ವೇರ್ ಆರ್ ವಿ ಅಟ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ಆ ಆಕ್ಸಲರೇಷನು ಭಾಳ ಮುಖ್ಯ. ಎರಡನೇದು ಆ್ಯಕ್ಷನ್, ಪವರ್ಫುಲ್ ವರ್ಡ್. ಆ್ಯಕ್ಷನ್ ಅಂದರೆ ನಾವೇನೋ ಒಂದು ಮಾಡ್ತಾ ಇರ್ತೀವಿ. ನಾವೆಲ್ಲರೂ ಮಹಿಳೆಯರು ನೋಡಿದ್ವಿ, ಸಾರಿ ಗಂಡಸರಿಗೆ ಕ್ಷಮಾಪಣೆ. ಏನಾಗುತ್ತೆ, ನಾವು 10 ಕೆಲಸ ಒಂದೇ ಸರ್ತಿ ಮಾಡ್ತಾ ಇರ್ತೀವಿ. ಅಡುಗೆನಲ್ಲಿ ಮಾಡ್ತಾ ಇರ್ತೀವಿ, ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಮಕ್ಕಳನ್ನ ನೋಡ್ಕೊತಾ ಇರ್ತೀವಿ, ಇನ್ನೊಂದು ಯಾವುದೋ ಒಂದು ಕೆಲಸ ತಲೆನಲ್ಲಿ ನೋಡ್ತಾ ಇರುತ್ತೆ. ಇಷ್ಟು ಕೆಲಸ ನಾವು ಸಾಕಷ್ಟು ಜೊತೆನಲ್ಲಿ ಮಾಡ್ತೀವಿ. ಅದು ನಾವು ಇಂಗ್ಲೀಷಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತೀವಿ. ವಿ ಆರ್ ವೆರಿ 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 ಗುಡ್ ಅಟ್ ಮಲ್ಟಿ ಟಾಸ್ಕಿಂಗ್. ಆದರೆ ಸಾರಿ ಟು ಸೇ ಮೆನ್ ಆರ್ ನಾಟ್ ಸೊ ಗುಡ್ ಅಟ್ ಇಟ್. ನೀವು ಅವ್ರು ಒಂದು ಕೆಲಸ ಆದಮೇಲೆ, ಐ ಕ್ಯಾನ್ ಟೆಲ್ ಮೈ ಹಸ್ಬೆಂಡ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್. ಒಂದು ಕೆಲಸ ಆದಮೇಲೆ ಫಿನಿಶ್ ಆದಮೇಲೆ ಇನ್ನೊಂದು ತಗೋತಾರೆ. ದ್ಯಾಟ್ ಈಸ್ ದ ಸ್ಟ್ರೆಂತ್ ಆಫ್ ವಿಮೆನ್. ವಿ ಕ್ಯಾನ್ ಡೂ ಮಲ್ಟಿ ಟಾಸ್ಕಿಂಗ್. ಆ ಮಲ್ಟಿ ಟಾಸ್ಕಿಂಗ್ ಮಾಡುವಾಗ ನಾವು ಆ ಜಗ್ಲರಿ ಅಂತೀವಲ್ಲ, ವಿ ಪರ್ಫೆಕ್ಟ್ ಆ ಜಗ್ಲರಿ, ವಿ ಆರ್ ವೆರಿ ಗುಡ್ ಅಟ್ ಇಟ್. ಅದು ಒಂದು ನಮಗೆ ದೇವ್ರು ಕೊಟ್ಟಿರೋ ವರ. ಇಟ್ ಕಮ್ಸ್ ಇನ್ ಆರ್ ಜೀನ್ಸ್, ವಿ ಆರ್ ಏಬಲ್ ಟು ಡೂ ಇಟ್ ವೆರಿ ವೆಲ್. ಮೂರನೇದು, ಒನ್ ಥಿಂಗ್ ವಿಚ್ ವಿ ಆರ್ ವೆರಿ ವಿಮೆನ್ ಆರ್ ವೆರಿ ಗುಡ್ ಇಸ್ ದಿ ಕ್ರಿಯೇಟಿವಿಟಿ. ಎಷ್ಟು ಕ್ರಿಯೇಟಿವ್ ಆಗಿದ್ವಿ. ಇವತ್ತು ನಾವು ವಸ್ತು ಪ್ರದರ್ಶನ ನೋಡಿದ್ವಿ, ಎಷ್ಟು ಚೆನ್ನಾಗಿದೆ ಒಂದೊಂದು ಪದಾರ್ಥಗಳು. ಸಮ್ ಆಫ್ ದೆಮ್ ಆರ್ ಫುಡ್ ಪ್ರಾಡಕ್ಟ್ಸ್, ಸಮ್ ಆಫ್ ದೆಮ್ ಆರ್ ಗಿಫ್ಟ್ ಐಟಮ್ಸ್. ಆ ಥರ ಡಿಫ್ರೆಂಟ್ ಐಟಮ್ಸ್ಗೆ ಕ್ರಿಯೇಟಿವಿಟಿ ತೊಗೊಂಡ್ಬರ್ತಿರೋದು ವಿಮೆನ್. ಸಿ ಆಲ್ ದ ಕಲರ್ಫುಲ್ ವಿಮೆನ್ ಆ್ಯಂಡ್ ಆಲ್ ದ ಸಾರೀಸ್ ಆ್ಯಂಡ್ ಆಲ್ ದ ಕಲರ್ಸ್. ಎಷ್ಟು ಒಂದು ಸಂತೋಷ ಇರುತ್ತೆ ಈ ಥರ ನೋಡಿದ್ರೆ. ಆ ಕಲರ್ ಬ್ರಿಂಗ್ಸ್ ಲಾಟ್ ಆಫ್ ಚಿಯರ್, ಹ್ಯಾಪಿನೆಸ್, and that is what we women bring with us. So when women are there, there is a lot of cheer, there is creativity, there is color. But at the same time, ನಾವು ಒಬ್ಬರೇ ಇದ್ದರೆ ಪ್ರಯೋಜನ ಇಲ್ಲ. we should all be part of mainstream ಅಂತೀವಿ. ನಾವು ಎಲ್ಲರ ಜೊತೆಯಲ್ಲಿ ನಾವು ಇಲ್ಲಿ ನೋಡಿದ್ರೆ ಗಂಡಸರಿದ್ದಾರೆ, ಮಕ್ಕಳಿದ್ದಾರೆ. that is what women do. women bring inclusivity ಅಂತೀವಿ. ನಾವೆಲ್ಲೇ ಹೋದರೂ ನಾವು ಒಬ್ಬರೇ ಹೋಗಲ್ಲ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಹೋಗ್ತೀವಿ. We are socially committed. So that is what is important. So I see so many ladies. I just want to ask you one thing. Ellaru nim right hand kai itti. And all of you pat your back. Okay? We should do ourselves also. Generally ನಮ್ಮ ಮನೆಯಲ್ಲಿ ಏನು, we are a daughter, ನಾವು ಮಗಳಾಗಿರ್ತೀವಿ, ಇಲ್ಲ we are a daughter-in-law, we are probably a mother-in-law. ಮನೆಯಲ್ಲಿ ನಮಗೆ ಯಾರೂ ಅದು ಗುರ್ತಿಪ್ಪಿರಲ್ಲ. ಬಿಕಾಸ್ ವಿ ಆರ್ ಆಲ್ ಡೂಯಿಂಗ್ ಅವರ್ ಓನ್ ವರ್ಕ್. ನಾವು ಬಿಸ್ನೆಸ್ನಲ್ಲಿ ಅಷ್ಟೇ. ನಾವು ಬಿಸ್ನೆಸ್ನಲ್ಲಿದ್ದರೆ ನಮ್ಮ ಕೆಲಸ ಮಾಡ್ತೀವಿ, ನಾವು ಬಾಸ್ ಆಗಿರ್ತೀವಿ, ಇಲ್ಲ ಎಂಪ್ಲಾಯರ್ ಆಗಿರ್ತೀವಿ, ಇಲ್ಲ ಎಂಪ್ಲಾಯಿ ಆಗಿರ್ತೀವಿ. ಬಟ್ ಯಾರೂ ಅಷ್ಟು ಐಡೆಂಟಿಟಿ ಕೊಡಲ್ಲ. ಬಟ್ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ಗೆ ಬಂದರೆ, ಒಂದು ಮಹಿಳಾ ಕಮ್ಯುನಿಟಿ, ಒಂದು ಅಸೋಸಿಯೇಷನು, ಒಂದು ಇದಕ್ಕೆ ಬಂದರೆ ಅದರಲ್ಲಿ ನಮಗೆ ಒಂದು ಗುರುತಿಂಪು ಬರುತ್ತೆ. ಯಾಕೆ ಒಬ್ಬರು ಜ್ಯೋತಿ ಆಗಿರೋದು ಪ್ರೆಸಿಡೆಂಟ್ ಆಗಿರ್ಬೋದು, ಒಬ್ಬರು ಟ್ರೆಷರರ್ ಆಗಿರ್ಬೋದು, ಒಬ್ಬರು ಸೆಕ್ರೆಟರಿ ಆಗಿರ್ಬೋದು, ಇಲ್ಲ ನಿಮ್ಮ ಬಿಸ್ನೆಸ್ದು ಒಂದು ಐಡೆಂಟಿಟಿ ಬರುತ್ತೆ. ಆಂಟ್ರಪ್ರಿನರ್, ಅವರೊಂದು ಬಿಸ್ನೆಸ್, ಅವ್ರ ಮಹಿಳೆ ಉದ್ಯಮಿ, ಅವ್ರು ಈ ಕೆಲಸ ಮಾಡ್ತಾರೆ, ಈ ತಿಂಡಿ ಪದಾರ್ಥಗಳು ಮಾಡ್ತಾರೆ, ಇಲ್ಲ ಈ ಸೀರೆ ಸೇಲ್ ಮಾಡ್ತಾರೆ, ಇಲ್ಲಿಂದ ಇಲ್ಕಲ್ ಸೀರೆ ಸೇಲ್ ಮಾಡ್ತಾರೆ ಅಂತ ಆ ಐಡೆಂಟಿಟಿಯೇ ಬೇರೆ ಐಡೆಂಟಿಟಿ. ಆ ಐಡೆಂಟಿಟಿ ನಮಗೆ ಮನೆಯಲ್ಲಿ ಬರಲ್ಲ. ಸೊ ನಾವೆಲ್ಲ ಏನು ಮಾಡಬೇಕು, ಈ ಥರ ಕಮ್ಯುನಿಟಿಯಲ್ಲಿ ನನಗೆ ಗೊತ್ತಿದೆ, ಈ ಮಧ್ಯಾಹ್ನ ಎಲ್ಲ ಒಂದು ದೊಡ್ಡ ಕಲ್ಚರಲ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀರಾ, ಸಾಕಷ್ಟು ಪ್ರೋಗ್ರಾಮ್ಸ್ ಆಗುತ್ತಂತೆ. ಅದರಲ್ಲಿ ಇನ್ನೊಬ್ಬರಿಗೆ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಅವ್ರ ಕಲಾ
ತೋರಿಸ್ಕೊಡೋಕ್ಕೆ. ಸೊ ವಾಟ್ ಇಸ್ ಗಾಟ್ ಟು ಬಿ ಇಸ್, ನಾವು ವಿಮೆನ್ ಆಗಿ ನಾವು ಇನ್ನೊಬ್ಬರಿಗೆ ಒಂದು ಅವಕಾಶ ಕೊಡ್ತೀವಿ, ಅವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅವ್ರ ಬಿಸ್ನೆಸ್ ಮಾಡ್ಕೊಳಕ್ಕೆ. ದಟ್ ಇಸ್ ವಾಟ್ ಬ್ರಿಂಗ್ಸ್ ಅಬೌಟ್ ವಿಮೆನ್. ಇವಾಗ ಗಿವ್ ಯು ಅನ್ ಎಕ್ಸಾಂಪಲ್ ಅಬೌಟ್ ಮೈ ಸೆಲ್ಫ್. ನಾನು ಶುರು ಮಾಡಿರೋದು ನನ್ನ ಬಿಸ್ನೆಸ್ಸು ಕಾಲೇಜ್ನಲ್ಲಿರುವಾಗ 40 ವರ್ಷ ಆಗಿದೆ. ಆವಾಗ ಒಂದು ಕ್ಲೋಸ್ಡ್ ಎಕಾನಮಿ ನಾವು. ಆ ಟೈಮ್ನಲ್ಲಿ ನಾನು ಬಿಸ್ನೆಸ್ ಶುರು ಮಾಡಿದೆ ಮನೆಯಲ್ಲಿ. ಒಂದು ಹಾಲಿಡೇ ಟೈಮ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಸೊ ವೆಲ್ ಸ್ಟಡಿಂಗ್ ಇಂಜಿನಿಯರಿಂಗ್ ನಾನು ಒಂದು ಹಾಲಿಡೇಸ್ನಲ್ಲಿ ಒಂದು ಕೆಲಸ ಮಾಡಿದೆ. ಇವಾಗ ಅದೆಲ್ಲ ಇಂಟರ್ನ್ಶಿಪ್ ಅಂತಾರೆ, ಆ ಕಾಲದಲ್ಲಿ ಅದು ಗೊತ್ತಿರಲಿಲ್ಲ. ಬಟ್ ಆ ಟೈಮ್ನಲ್ಲಿ ನಾನು ಬಿಸ್ನೆಸ್ ಶುರು ಮಾಡಿದ್ದೆ. ಬಿಸ್ನೆಸ್ ಶುರು ಮಾಡಿ ಕಾಲೇಜ್ ಮುಗಿಸಿದ ಮೇಲೆ ಕೆಲಸ ಸಿಕ್ತು. ಬಟ್ ಐ ಡಿಸೈಡೆಡ್ ಟು ಮೇಲೆ ಉದ್ಯಮಶೀಲತೆ ಒಂದು ಇದು ಬಂದಮೇಲೆ, ಅದ್ರ ಮೇಲೆ ರುಚಿ ಬಂದಮೇಲೆ ಮತ್ತೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. ಸೊ ಅದೇ ಕಂಟಿನ್ಯೂ ಮಾಡಿ ಅದನ್ನು ಬೆಳೆಸ್ಕೊತಾ ಬಂದಿದ್ದೀನಿ ಆ ಬಿಸ್ನೆಸ್ನ. ನಾನು ಮಾಡೋದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸು, ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ ಕಾಯಿಲ್ಸ್. ಅದು ಒಂದು ಪಾರ್ಟ್ ಆಫ್ ಇಟ್. ನಾನು ಅದು ಮಾಡ್ತಾ ಇರುವಾಗ 1990ನಲ್ಲಿ ಒಂದು ಅಸೋಸಿಯೇಷನ್ ಇದೆ, ಅವೇಕ್ ಅಂತ, ನೀವೆಲ್ಲ ಕೇಳಿರ್ಬೋದು. ಬೆಂಗಳೂರಿನಲ್ಲಿ ಅಸೋಸಿಯೇಷನ್ ಆಫ್ ವಿಮೆನ್ ಆಂಟ್ರಪ್ರಿನರ್ಸ್ ಆಫ್ ಕರ್ನಾಟಕ ಅಂತ ಅವೇಕ್ ಅಂತ ಇದೆ. ಆವಾಗಿರೋ ಅಧ್ಯಕ್ಷರು ಮಧುರಾ ಛತ್ರಪತಿ ಅವರು ಕರೆದ್ರು. ಶಿ ಸೆಡ್, ಯು ನೋ ಹೌ ಟು ರನ್ ಅ ಬಿಸ್ನೆಸ್, ಕ್ಯಾನ್ ಯು ಹೆಲ್ಪ್ ಅನದರ್ ವುಮನ್ ಸೆಟ್ ಅಪ್ ಅನ್ ಎಂಟರ್ಪ್ರೈಸ್? ನಿನ್ನ ಬಿಸ್ನೆಸ್ ರನ್ ಮಾಡೋದು ಗೊತ್ತಿದೆ, ಕ್ಯಾನ್ ಯು ಹೆಲ್ಪ್ ಅನದರ್ ವುಮನ್? ಯಾರ್ದಾದ್ರೂ ಮಹಿಳೆಯರಿಗೆ ನೀನು ಅವ್ರಿಗೆ ಒಂದು ದಾರಿ ತೋರಿಸ್ಕೊಡಿ ಅಂತ. ಸೊ ತಿಂಗಳಿಗೆ ಒಂದು ದಿವಸ ಗುರುವಾರ ಬಂದು ನನಗೆ ಸ್ವಲ್ಪ ಸಪೋರ್ಟ್ ಮಾಡು ಅಂತ. ಆವಾಗ ಶುರು ಮಾಡಿರೋದು ಒಂದು ತಿಂಗಳಿನಲ್ಲಿ 1 ಗುರುವಾರ ಅಲ್ಲ 4 ಗುರುವಾರ ಶುರು ಮಾಡಿದೆ. ಆಮೇಲೆ ಐ ಜಾಯಿನ್ ದಿ ಕಮಿಟಿ ಆಫ್ ಅವೇಕ್. ವಿದಿನ್ 1 ಮಂತ್ ನಾನು ಎಲೆಕ್ಷನ್ಸ್ ಆಯಿತು, ಸೆಕ್ರೆಟರಿ ಆಗಿ ಜಾಯಿನ್ ಆಗಿದೆ. 18 ವರ್ಷ ವಿತ್ ಅವೇಕ್. ಆಮೇಲೆ ಅಬ್ದುಲ್ ಕಲಾಂ ಬಂದರು, ವೆನ್ ಐ ವಾಸ್ ಪ್ರೆಸಿಡೆಂಟ್ ಆಫ್ ಅವೇಕ್. ಆ ಥರ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡ್ತಾ ಬೆಳೀತಾ ಬಂತು ಅವೇಕ್. ಟೈಮ್ ಇಲ್ಲ, ಬೇರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ತಿಂಗಳಿಗೆ ಒಂದು 3 ಅವರ್ಸ್ 3 ಅವರ್ ಟೈಮ್ ಸೆಪ್ರೇಟ್ ಆಗಿ ಕೊಟ್ಬಿಟ್ಟು ನಿಮ್ಮದೇ ಸಂಸ್ಥೆಗೆ ಕೊಟ್ಟು, ಅಲ್ಲಿ ಬೇರೆಯವರು ಯಾರಾದರೂ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ, ಇಲ್ಲಾಂದರೆ ಏನಾದರೂ ಕಲ್ತ್ಕೊಳ್ಳೋಕ್ಕೆ, ಬ್ಯಾಗ್ಸ್ ಮಾಡೋಕ್ಕೆ, ಕ್ಯಾನ್ಡಲ್ಸ್ ಮಾಡೋಕ್ಕೆ, ತಿಂಡಿ ಪದಾರ್ಥಗಳು ಮಾಡೋಕ್ಕೆ, ಏನಾದರೂ ಸರಿ ನಿಮ್ಮ ಇಷ್ಟ. ನಿಮ್ಮ ಕಡೆಯಿಂದ ನಾವೇನು ಹೇಳ್ತೀವಿ ಪೇ ಫಾರ್ವರ್ಡ್ ಅಂತ. ನಾವು ಕಲ್ತ್ಕೊಂಡಿರೋದು ಇನ್ನೊಬ್ಬರಿಗೆ ತೋರಿಸ್ಕೊಡೋದು, ಈ ಕಾಲ್ ಪೇ ಫಾರ್ವರ್ಡ್. ಅದೇ ಥರ ಪೇ ಫಾರ್ವರ್ಡ್ನಲ್ಲಿ ನೀವೆಲ್ಲ ನಿಮ್ಮ ಎಕ್ಸ್ಪರ್ಟೀಸು, ನಿಮ್ಮ ಸ್ಕಿಲ್ಸು ಇಲ್ಲ ಇನ್ನೊಬ್ಬರಿಗೆ ಒಂದು ಗೈಡೆನ್ಸ್ ಥರ ಕೊಟ್ಟು ನಿಮ್ಮ ಸಂಸ್ಥೆಯಲ್ಲಿ ಮುಂದಕ್ಕೆ ತಗೊಂಡು ಬರಬೇಕು ಅಂತ ನಮ್ಮ ಆಸೆ. ಮೇಡಮ್ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ತನ್ನ ನುಡಿಸಬೇಕೈದಂಥ ಆತನಿಗೆ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗೌರವ ಸಮರ್ಪಣೆಯೊಂದಿಗೆ ಆತನನ್ನು ಆದರ್ಶಬೇಕಾಗಿ ಸಹೋದರರೇ, ಅದಕ್ಕೆ ಇಲ್ಲಿ ಆತ ಇತ್ತಂತ ನಮ್ಮ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ 50 ವರ್ಷ ಸಂಭ್ರಮವನ್ನು ಆಚರಣೆ ಮಾಡಿದ್ರಪ್ಪ ಅಂದ್ರೆ 5ನೇ ವರ್ಷ ನಮ್ಮ ಮಹಿಳಾ ಘಟಕ ಆಚರಣೆ ಮಾಡಿರ್ತೀವಿ. ಇವತ್ತು ಮಹಿಳಾ ಘಟಕಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯಿಂದ ಅದಾವು. ಆದರೆ ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆಯೊಳಗೆ ತಮ್ಮದೇ ಆಗಿರ್ತಕ್ಕಂಥ ವ್ಯವಹಾರವನ್ನು ಮಾಡಿಕೊಂಡು ಇವತ್ತು ಮನೆಯೊಳಗೆ ನಾನು ಕೂಡ ನೀವು ಏನು ವ್ಯವಹಾರ ಮಾಡ್ತೀರಿ, ನಿಮ್ಮ ವ್ಯವಹಾರದೊಳಗೆ ನಾನು ಕೂಡ ಪಾತ್ರ ಇರ್ತೀನಿ ಅನ್ನುವಂಥ ಮಾತನ್ನು ಆ ಮಹಿಳೆಯರು ಸಾಕಷ್ಟು ಸರಿ ಹೇಳ್ತಾರೆ. ಆದರೆ ಹೇಳಿದ ಕೂಡ ಅವ್ರು ಹೇಳಿಕೊಂಡಂಗೆ ಎಲ್ಲ ವ್ಯಾಪಾರ ನಡೀತಿರಲಿಲ್ಲ, ಲೆಕ್ಕಪತ್ರಗಳು ಕೂಡ ಅದೇ ರೀತಿ ನಡೀತಿರಲಿಲ್ಲ. ಆದರೆ ಒಬ್ಬ ಹೆಣ್ಣು ಮಗಳು ದಿನನಿತ್ಯ
ತನ್ನ ವ್ಯವಹಾರದ ಜೊತೆ ತನ್ನ ಮನೆತನದ ಮಕ್ಕಳನ್ನ, ತನ್ನ ಯಜಮಾನನ, ತನ್ನ ಅತ್ತೆ ಮಾವನ ಎಲ್ಲ ನೋಡಿಕೊಂಡು ಕೂಡ ಮತ್ತೆ ಒಂದು ವ್ಯವಹಾರದೊಳಗೆ ನಾನೇನಾದರೂ ಕೂಡ ಸಾಧನೆ ಮಾಡಬೇಕು ಅನ್ನುವಂಥದ್ದು ಏನು ಮಾಡ್ತಾರಲ್ಲ, ಅವಾಗ ಮಾತ್ರ ಅನ್ನುವಂಥದ್ದನ್ನು ತಮಗೆಲ್ಲ ಗೊತ್ತದ. ಮುಂಚೂರಿಗೆ ಕೊಡದೇ ಇರತಕ್ಕಂಥ ಸಂದರ್ಭ ಇತ್ತು ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡಿ 1,00,000 ಜನರಿಗೆ ಉದ್ಯೋಗಾವಕಾಶಗಳು ಸಿಗ್ತಿದ್ದೇ ಇಲ್ಲ. ಆ ತಾಯಿ ಕೊಟ್ಟಿರ್ತಕ್ಕಂಥ ಬರೀ ಒಂದು 10,000 ರೂಪಾಯಿ ಇವತ್ತಿನ ದಿವಸ ಸಾವಿರಾರು ಕೋಟಿ ವ್ಯವಹಾರವನ್ನು ಮಾಡ್ತಕ್ಕಂಥ ಇನ್ಫೋಸಿಸ್ ಕಂಪ್ನಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಅದು ಕ್ರೆಡಿಟ್ ಒಬ್ಬ ಮಹಿಳೆಗೆ ಸಲ್ಲತ್ತಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಮಹಿಳೆಯರು ಮನೆಯೊಳಗನೆ ಇರಬೇಕು, ಮನೆಯೊಳಗನೆ ಇದ್ದು ನಿಮ್ಮ ವ್ಯವಹಾರವನ್ನು ನೋಡಬೇಕು ಅನ್ನುವಂಥದ್ದು ಕಾಲಮಾನ ಬೇರೆ ಇತ್ತು. ಬಸವಣ್ಣವರ ಕಾಲದಾಗಿಂದಲೂ ಸಹಿತ ಮಹಿಳೆಯರಿಗೆ ತಮ್ಮದೇ ಆಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಎಷ್ಟೋ ಮಂದಿ ನಾನು ಫಸಲಿ ದಾಟಿ ಹೊರಗೆ ಬಿದ್ದು ಕೆಲಸ ಮಾಡಿದ್ರೆ ಯಾರೇನಂದಾರೋ ಯಾರೇನು ಅನ್ನೋದಿಲ್ಲ. ಮನೆಯೊಳಗೆ ಹೋಗಿ 1,00,000 ರೂಪಾಯಿ ಬಂಡವಾಳ ಇಟ್ಟಾಗ ಸಾಕು, ನೀವು ಇಷ್ಟಪಟ್ಟು ಗಳಿಸ್ತೀವಿ ಅಂತ ಗೊತ್ತಾಯ್ತಪ್ಪ ಅಂದ್ರೆ 10 ವರ್ಷ ಈ ಕೆಲಸ ನಿಮ್ಗೆ ಹಚ್ಚಿ ಬಿದ್ದಿದ್ದು ನೋಡುವಂಥ ಮಾತನ್ನು ಯಜಮಾನ್ ಹೇಳ್ತಾರ, ಅತ್ ಹೇಳ್ತಾರ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಎಷ್ಟೋ ಹೆಣ್ಮಕ್ಳು ನಾವು ಪ್ರತಿ ಸಾರಿ ಹೆಣ್ಣು ಮಕ್ಕಳ ಒಂದು ಗದಗ ಉತ್ಸವದೊಳಗೆ ಗುಡಿ ಕೈಗಾರಿಕೆಗಳು ಅಂತ ತಾವೆಲ್ಲ ಬಂದಿರ್ತೀವಿ. ನಿಮಗೆ ಒಂದು ನಿದರ್ಶನ ಕೊಡ್ತೀನಿ. ಒಬ್ಬ ಹೆಣ್ಮಗಳ ಮನೆಯೊಳಗೆ ಸಂಪೂರ್ಣವಾಗಿ ಮನೆತನ ತುಪ್ಪದಾಗ ಕೈ ತೊಳೆದಿದ್ರು. ಪರಿಸ್ಥಿತಿ ಏನಾಯ್ತು, ವಕಾರ ಸಾಲು ಇತ್ತೀಚೆಗೆ ತಾವು ನೋಡಿದ್ರಲ್ಲ, ಒಂದು ವಕಾರ ಐತಂದ್ರೆ ನಾನು 20 ಕೋಟಿಯ ಖಜಾನೆ ಅನ್ನುವಂಥ ಮಾತಾಡ್ತಿಲ್ಲ ಹೆಣ್ಮಗಳು. ಪರಿಸ್ಥಿತಿ ಯಾರು ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ. ಆದರೆ ಒಂದು ದಿವಸ ತುಪ್ಪ ತೊಳೆಯುವಂಥ ಮನೆಯೊಳಗೆ ಸ್ವಲ್ಪ ತೊಂದರೆ ಬಂತು, ಪರಿಸ್ಥಿತಿ ವಾಚ ಆಯ್ತು. ಆ ಹೆಣ್ಮಗಳು ಮನೆಯೊಳಗಿರ್ತಕ್ಕಂಥ ಯಜಮಾನ ಮತ್ತೊಂದು ಕಡೆ ಪ್ಯೂನ್ ಕೆಲಸಕ್ಕೆ ಹೋದ. ಒಬ್ಬ ಹೆಣ್ಮಗಳು ಏನು ಮಾಡಿದ್ಲು, ದಿಟ್ಟವಾಗಿ ಒಂದು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿದಾಗ ಪ್ರತಿ ತಿಂಗಳ ನೀವು ಅಡುಗೆ ಮಾಡಿಸ್ತೀರಿ, ನನಗೊಂದು 50 ಊಟ ಕೊಡ್ತೀನಿ ರೀ, ನನಗೆ ನೀವು ಏನಾರ ಕೊಡ್ರಿ, ಬಂದು ನಾವು ಅಡುಗೆ ಮಾಡಿ ನಿಮ್ಗೆ ಕೊಡ್ತೀನಿ ರೀ ಅಂತ. ಆ ಹೆಣ್ಮಗಳು ದಿಟ್ಟು ಮಾತಾಡ್ತಕ್ಕಂಥ ಒಂದು ಮಾತಿಗೆ ನಮ್ಮ ಮಾಜಿ ಅಧ್ಯಕ್ಷರು ಒಂದು ಮಾತು ಕೊಟ್ಟು ಅಥವಾ ಮಾಡನ್ನುವಂಥ ಮಾತನ್ನು ಹೇಳಿದರು. ಆ ಹೆಣ್ಮಗಳ ನಸೀಬು ನೋಡ್ರಿ, ಆ 50 ಊಟ ಕೊಟ್ಟು 5 ವರ್ಷದ ಹೆಣ್ಮಗಳು 1 ಕೋಟಿ ಮನೆ ಕಟ್ಸ್ಯಾಳ ಅಂತಂದ್ರೆ ಹೆಣ್ಮಕ್ಳ ಕಡೆ ಐತಲ್ಲವ. ನಾ ಹೇಳೋದು ಇಷ್ಟ, ನೀವು ಮನಸ್ಸಿನಾಗಿದ್ದು ಸ್ವಚ್ಛ ಮನಸ್ಸಿನಿಂದ ಹೊರಗೆ ಹಾಕ್ರಿ. ಮತ್ತು ಇದೇ ವಿಷಯ ಹೇಳಿದಪ್ಪ ಅಂದ್ರೆ ಒಬ್ಬ ಮನೆನೊಮ್ಮೆ ಹೇಳಿಲ್ಲ ನಿಮ್ಗೆ, ಮನೆಗೆ ಎಲ್ಲ ಲಗ್ನ ಮಾಡಿಕೊಟ್ಟಿರ್ತಾರೆ, ತಾಯಂದ್ರಿ ಚಿಂತೆ ಏನು, ಮಕ್ಕಳು ದೊಡ್ಡವರು ಆದ್ಗಳೇನ ಯವ್ವ. ಅವಾಗ ಬೀಗರು ಭಾಳ ಮಂದಿ ಬರ್ತಿದ್ರು ಮನೆಗೆ, ಮಾವನು ಬರ್ತಿದ್ರು, ಕಾಕಾಗಳು ಬರ್ತಿದ್ರು. ಮನೆಯಾಗ ಎದಿಗೊಂದು ಹೆಣ್ಮಗಳಾದ್ರೆ ಕೇಳೇ ಬರ್ತಿದ್ರು, ಯವ್ವ ಅಲ್ಲಿ ಬಂದನ ಬೀಗ್ತನ ತಡನೇ ಬೀಗ್ತಾರ ಹಾಕ್ಬಿಡು. ಈಗ ಯಾರು ಬರ್ತಾರ? ಅದಕ್ಕೆ ಬೀಗ್ತನ ಮಾಡೋದು ಸಹಿತ ಸಾಕಷ್ಟು ಬಳಗದಾಗಿರ್ಬೇಕು ನಾವು. ಹಿಂಗೆ ಲಗ್ನ ಆದ ತುಸು ದಿವಸಕ್ಕೆ ಅವು ಹೆಣ್ಮಗಳು ಮನೆಗೆ ವಾಪಸ್ ಬರ್ತಾಳೆ. ಮನೆಗೆ ವಾಪಸ್ ಬಂದು ಹಾಕಿದ್ರೆ ಹಿಂಗೆ ಮನೆಯೊಳಗೆ ಬಂದು ಕೂಡ ಹಾಕಿದ್ರೆ ಕಣ್ಣೀರು ಹಾಕ್ತಾಳ. ಗಂಡನ ಮನೆಯವ್ರು ಕರೆಯಾಗಿ ಕೊಡೋದಿಲ್ಲ. ಉದ್ಯೋಗ ಏನು ಮಾಡಬೇಕು ಹೇಳಿದ್ದು ನಮಗೆ ಹಿಂದ್ಕೊಮ್ಮೆ ಸ್ಕ್ರೀನ್ ಪ್ರಿಂಟ್ ಮಾಡೋ ಸಲುವಾಗಿ ಒಂದು ಸಲಹೆ ಕೊಟ್ಟು ನಾವು. ಆ ಮನೆ ಪರಿಸ್ಥಿತಿ ಆಕಿದು ಹಂಗೆ ಇತ್ತು. ಆಕಿ ಗಂಡನ ಮನೆಯಿಂದ ಇಲ್ಲಿ ಬರ್ಬೇಕಾದ್ರೆ ತುಪ್ಪದಾಗ ಬೆಳೆತಿದ್ರು. ಇಲ್ಲಿ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದ ಅವ್ರ ಮನೆ ಪರಿಸ್ಥಿತಿ ಜೀರೋನ. ಅದೇ ಹೆಣ್ಮಗಳು ತನ್ನ ತವ್ರ ಮನೆಗೆ ಬಂದ ಮೇಲೆ ಸುಮ್ಮನೆ ಮನೆಯಾಗ ಕುಂತಲಿಲ್ಲ, ಒಂದು ಸ್ಕ್ರೀನ್ ಪ್ರಿಂಟ್ ಮಾಡಕತ್ತಿದ್ಲು, ಒಬ್ಬರ ಕಡೆ ಇರ್ತಕ್ಕಂಥ DTP ಮಾಡಕತ್ತಿದ್ಲು, ಟ್ಯಾಲಿಯೊಳಗೆ ಉದ್ಯೋಗ ಹೊಡಕತ್ತಿದ್ರು. ಮುಂದೆ ಬರೇ 3 ವರ್ಷಕ್ಕೆ ಗಂಡನ ಮನೆಯವ್ರು ಬಂದು ಕರ್ಕೊಂಡು ಹೋದ್ರಪ್ಪ ಅಂತಂದ್ರೆ ಆಕೇನಿಗೆ ದುಡಿತಿದ್ದಲ್ಲ, ಅದೇ ದುಡಿಮೆ ಜೊತೆ ಒಂದು ಈಗೇನು ಸದ್ಯಕ್ಕೆ ಮಷಿನರಿ ಬಂದವ್ರಿಗೆ ಹೆಣ್ಮಕ್ಳಿಗೆ ಬ್ಲೌಸ್ ಪೀಸ್ ಹಾಕ್ಬೇಕಾದ್ರೆ ಸುಮಾರು 1,50,000 ರೂಪಾಯಿ ಇಲ್ಲೇ ನಮ್ಮ ಕನ್ನಡ ಮತ್ತು ಸಾಹಿತ್ಯ ಮೇಳದೊಳಗೆ ಒಂದು ಆಕೆ ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡಿದ್ರು. ಸರ್ಕಾರದಿಂದ ಕೊಡ್ತಕ್ಕಂಥ 1,75,000 ರೂಪಾಯಿ ಮಷಿನನ್ನು ತಗೊಂಡು ಆಕೆ ಸಂಪೂರ್ಣ ತನ್ನನ್ನು ತೊಡಗಿಸ್ಕೊಳ್ಳಪ್ಪ ಅಂದ್ರೆ ಇಡೀ ಮನೆತನವನ್ನು ಮತ್ತು ಹೊಳ್ಳಿ ಹಂಗಿತ್ತು ಆ ರೀತಿ ಮಾಡಿರ್ತಕ್ಕಂಥ ಒಂದು ಹೆಣ್ಣು ಮಗಳು ಇವತ್ತಿನ ದಿವಸ ಒಬ್ಬ ಹೆಣ್ಮಗಳು